ದೇಕರೆ ಬಳ್ಳೆ ದಿಂಡು ಹೊಡೆದ. और अभी तो रुको, ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಊರಿಗೆ ಅಪರೂಪಕ್ಕೆ ಬಂದಿದ್ದಾರು, ಏನೋ ಬಾಯ ಪಸಿ ಇತ್ತು. ಸೊ ಅದಕ್ಕೆ ಈಗ ಹೊಗೆ ಮೀನು ಹಿಡು ಕೋತಿತ್ತು. ಕತ್ತಿ ರೆಡಿ ಇತ್ತು, ನಾನ್ ರೆಡಿ ಇದ್ದೆ, ನನ್ನ ಅಳಿಯ ರೆಡಿ ಇದ್ದ, ಮತ್ತೊಂದ್ ಗಂಡ್ಸ್ ಬತ್ತಿತ್ತು ರವಿ. ಈಗ ಊರ್ ಬದಿಗೆ ಹೊಗೆ ಮೀನ್ ಎದ್ದಿತ್ತು, ಅದನ್ನ ಹೊಡುಕೋತಿತ್ತು. ಅದು ಎಂತ ನವೀನ ಕರೆಕ್ಟ್ ಹೇಳ್ಕೊಂಬ. ಈ ಮಳೆಗಾಲದಲ್ಲಿ ಫಸ್ಟಿಗೆ ಮೈಯೆಲ್ಲ ಗಿಂಡು ತಂತ್ರಲ್ಲ, ಹಂಗ ಮೀನಿಗೆ ಗಿಂಡು ಶುರುವಾಯಿ ಹೊಳೆಯಿಂದ ಮೀನೆಲ್ಲ ಗೆದ್ದಿಗೆ ಬಪ್ಪು ಸ್ಟಾರ್ಟ್ ಆಗ. ಅದನ್ನ ನಾವು ಹೊಗೆ ಮೀನು ಅಂತ, ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಜೊತೆಗೆ ಅದೊಂದು ಕಿಕ್. ಕಂಬ ಮೀನ್ ಎಷ್ಟು ಸಿಗುತ್ತಂಕ ಮಂಡಿ ಬೀಳಲ್ಲ ಕಣ್ಕೋ. ಒಂದಲ್ಲ ಹಾಕೊಂಡು ಚಪ್ಪಿ 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 ಅದು ಸ್ವಲ್ಪ ಹೊಡೆದ. ಇದನ್ನ ಸಿಂಗ ಅಂತ ಕರೀತಾರೆ ನಮ್ಮ ಕಡೆ. ಇದರಲ್ಲಿ ಆ ಕಡೆ ಈ ಕಡೆ ಮುಳ್ಳಿತ್ತಲ್ಲ, ಅದು ಚುಚ್ಚುದು, ಅದು ಹೊಡೆದು ಚುಚ್ಚಕಂತೇನಿಲ್ಲ. ಕೈಗೆ ಟಚ್ಚಾರು ಮರ ಕಟ್ಟು ಶಾಳ್ತಾ ಸ್ಟಾರ್ಟ್ ಆಯ್ತು. ನೀವು ಅದು ಬಿಸಿ ಇಟ್ಕೊಂಡು ಒಂದ್ ದಿವಸ ಬೇಕು ಅದನ್ನು. ಅದು ಸಿಂಗ ಮೀನು. ಬಟ್ ಸಾರಿಗೆ ಹಾಕ್ರೆ ಟೇಸ್ಟ್ ಅಂದ್ರೆ ಟೇಸ್ಟ್. ಅದು ನಮ್ಮ ಬಲಿ ಅಲ್ಲ, ಬೇರೆಯವ್ರ ಬಲಿ, ಅದಕ್ಕೆ ನಾವು ತೆಗುದಿಲ್ಲ, ಅದನ್ನ ಹಂಗೇ ಬಿಟ್ಟಿದ್ವಿ. ಮಗ ಬಂದು ಬ್ಯಾಟಿಗೆ ಕಾಣಿ ಒಂದು ಕಟ್ಟಿ ಮೀನ.